ಇವತ್ತು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಮೊನ್ನೆ ಕನಕಪುರಕ್ಕೆ ಹೋಗಿದ್ರು. ಕನಕಪುರಕ್ಕೆ ಹೋದಂಥ ಟೈಮಲ್ಲಿ ಆ್ಯಪಲನ್ನು ಕಚ್ಚಿ ಜನರ ಮಧ್ಯೆ ಎಸೆಯಂಥ ಕೆಲಸ ಮಾಡ್ತಾ ಇದ್ರು. ಅವ್ರ ಸ್ಟೈಲ್ ಗಮನಿಸಿದಂಥ ಟೈಮಲ್ಲಿ ಅವ್ರು ಇನ್ನು ಮುಂದೆ ನಾನು ತಿಂದ ನಂತರ ಉಳಿದಿದ್ದೆಲ್ಲ ಕೂಡ ರಾಜ್ಯದ ಜನರಿಗೆ ಎನ್ನುವಂಥ ರೀತಿಯಲ್ಲಿ ಅವರು ಆ್ಯಪಲನ್ನು ಕಚ್ಚಿ ಜನರಿಗೆ ಎಸೆಯಂಥ ಟೈಮಲ್ಲಿ ನಾವೆಲ್ಲರೂ ಕೂಡ ನೋಡಿದ್ವಿ. ಅವ್ರು ಕಚ್ಚಿ ಅವ್ರು ತಿಂದಿದ್ದ ನಂತರ ಉಳಿದಿರೋದು ಈ ನಾಡಿನ ಜನರಿಗೆ ಅನ್ನೋಂಥ ರೀತಿಯಲ್ಲಿ ಅವರು ಒಂದು ಸಂದೇಶವನ್ನು ಕೊಡುವಂಥ ಕೆಲಸ ಕೂಡ ಮಾಡಿದನ್ನ. ಗ್ಯಾರಂಟಿ ಯೋಜನೆಯಲ್ಲಿ ಸಾಕಷ್ಟು ದುರ್ಬಳಕೆ ಆಗಿರೋ ಕಾರಣ, ಭ್ರಷ್ಟಾಚಾರ ಆಗಿರೋ ಕಾರಣ ಅದನ್ನ ನಿಲ್ಲಿಸಬೇಕಂತೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರಿ. 55,000 ಜನರಿಗೆ ಇವತ್ತು ಸತ್ತಂತವ್ರಿಗೆ, ಮೃತಪಟ್ಟಿದಂಥವ್ರಿಗೆ ಅಕೌಂಟ್ ಕೂಡ ಹಣ ಹೋಗಿದೆ ಅನ್ನೋಂಥ ಮಾತನ್ನು ಕೂಡ ತಾವೇ ಹೇಳ್ತಾ ಇದ್ರಿ. ಹಂಗಾಗಿ ಇವತ್ತು ನೀವು ರಾಜ್ಯದಲ್ಲಿ ಇವತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಂತ ರವಿಯಣ್ಣ ಅವರು ಕೂಡ ಇಲ್ಲಿದ್ದಾರ. ಅದೇ ರೀತಿಯಲ್ಲಿ ಕೂಡ ಇವತ್ತು ಸದನದಲ್ಲಿ ಕೂಡ ತಾವು ಒಪ್ಕೊಂಡಿದ್ರಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ತಿಂಗಳಾಯ್ತು, ಇಲ್ಲಿ ತನಕ ಕೂಡ 5,000 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿಲ್ಲ ಅನ್ನೋಂಥ ಮಾತನ್ನು ಕೂಡ ತಾವು ಒಪ್ಕೊಂಡಿರೋ ಕಾರಣ ಯಾರು ಗೃಹಲಕ್ಷ್ಮಿ ಅಂದ್ರಿಗಲ್ಲ, ಯಾವ ಲಕ್ಷ್ಮಿಗೆ ಕೊಟ್ಟಿದ್ದಾರೋ ಗೊತ್ತಿಲ್ಲ ಆಗಲಿ, ಇಲ್ಲಿ ಜನರಿದ್ದಂಥ ಲಕ್ಷ್ಮಿಗಂತ ಹಣ ಬಂದಿಲ್ಲ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಒಂದು ಕಡೆ ಸಿದ್ದರಾಮಯ್ಯರದು, ಇವತ್ತು ಶಿವಕುಮಾರ್ದು ಶೀತಲ ಸಮರದಲ್ಲಿ ಇವತ್ತು ಯುದ್ಧಗಳು ನಡೀತಾ ಇದ್ದಾವೆ. ಯುದ್ಧಗಳು ನಡೆಯುವಂಥ ಟೈಮಲ್ಲಿ ಯಾರು ಇವತ್ತು ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಯಾರು ಏನು ಮಾಡಿದ್ದಾರೆ ಅನ್ನೋಂಥ ವಿಚಾರದ ಬಗ್ಗೆ ನಾನು ಏನು ಮಾತಾಡೋಕೆ ಹೋಗಲ್ಲ. ಬಹುಶಃ ಇವತ್ತು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಮೊನ್ನೆ ಕನಕಪುರಕ್ಕೆ ಹೋಗಿದ್ರು. ಕನಕಪುರಕ್ಕೆ ಹೋದಂಥ ಟೈಮಲ್ಲಿ ಆ್ಯಪಲನ್ನು ಕಚ್ಚಿ ಜನರ ಮಧ್ಯೆ ಎಸೆಯಂಥ ಕೆಲಸ ಮಾಡ್ತಾ ಇದ್ರು. ಅವ್ರ ಸ್ಟೈಲ್ ಗಮನಿಸಿದಂಥ ಟೈಮಲ್ಲಿ ಅವ್ರು ಇನ್ನು ಮುಂದೆ ನಾನು ತಿಂದ ನಂತರ ಉಳಿದಿದ್ದೆಲ್ಲ ಕೂಡ ರಾಜ್ಯದ ಜನರಿಗೆ ಎನ್ನುವಂಥ ರೀತಿಯಲ್ಲಿ ಅವರು ಆ್ಯಪಲನ್ನು ಕಚ್ಚಿ ಜನರಿಗೆ ಎಸೆಯಂಥ ಟೈಮಲ್ಲಿ ನಾವೆಲ್ಲರೂ ಕೂಡ ನೋಡಿದ್ವಿ. ಅವ್ರು ಕಚ್ಚಿ ಅವ್ರು ತಿಂದಿದ್ದ ನಂತರ ಉಳಿದಿರೋದು ಈ ನಾಡಿನ ಜನರಿಗೆ ಅನ್ನೋಂಥ ರೀತಿಯಲ್ಲಿ ಅವರು ಒಂದು ಸಂದೇಶವನ್ನು ಕೊಡುವಂಥ ಕೆಲಸ ಕೂಡ ಮಾಡಿದನ್ನ. ಗ್ಯಾರಂಟಿ ಯೋಜನೆಯಲ್ಲಿ ಸಾಕಷ್ಟು ದುರ್ಬಳಕೆ ಆಗಿರೋ ಕಾರಣ, ಭ್ರಷ್ಟಾಚಾರ ಆಗಿರೋ ಕಾರಣ ಅದನ್ನ ನಿಲ್ಲಿಸಬೇಕಂತೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರಿ. 55,000 ಜನರಿಗೆ ಇವತ್ತು ಸತ್ತಂತವ್ರಿಗೆ, ಮೃತಪಟ್ಟಿದಂಥವ್ರಿಗೆ ಅಕೌಂಟ್ ಕೂಡ ಹಣ ಹೋಗಿದೆ ಅನ್ನೋಂಥ ಮಾತನ್ನು ಕೂಡ ತಾವೇ ಹೇಳ್ತಾ ಇದ್ರಿ. ಹಂಗಾಗಿ ಇವತ್ತು ನೀವು ರಾಜ್ಯದಲ್ಲಿ ಇವತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಂತ ರವಿಯಣ್ಣ ಅವರು ಕೂಡ ಇಲ್ಲಿದ್ದಾರ. ಅದೇ ರೀತಿಯಲ್ಲಿ ಕೂಡ ಇವತ್ತು ಸದನದಲ್ಲಿ ಕೂಡ ತಾವು ಒಪ್ಕೊಂಡಿದ್ರಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ತಿಂಗಳಾಯ್ತು, ಇಲ್ಲಿ ತನಕ ಕೂಡ 5,000 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿಲ್ಲ ಅನ್ನೋಂಥ ಮಾತನ್ನು ಕೂಡ ತಾವು ಒಪ್ಕೊಂಡಿರೋ ಕಾರಣ ಯಾರು ಗೃಹಲಕ್ಷ್ಮಿ ಅಂದ್ರಿಗಲ್ಲ, ಯಾವ ಲಕ್ಷ್ಮಿಗೆ ಕೊಟ್ಟಿದ್ದಾರೋ ಗೊತ್ತಿಲ್ಲ ಆಗಲಿ, ಇಲ್ಲಿ ಜನರಿದ್ದಂಥ ಲಕ್ಷ್ಮಿಗಂತ ಹಣ ಬಂದಿಲ್ಲ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಒಂದು ಕಡೆ ಸಿದ್ದರಾಮಯ್ಯರದು, ಇವತ್ತು ಶಿವಕುಮಾರ್ದು ಶೀತಲ ಸಮರದಲ್ಲಿ ಇವತ್ತು ಯುದ್ಧಗಳು ನಡೀತಾ ಇದ್ದಾವೆ. ಯುದ್ಧಗಳು ನಡೆಯುವಂಥ ಟೈಮಲ್ಲಿ ಯಾರು ಇವತ್ತು ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಯಾರು ಏನು ಮಾಡಿದ್ದಾರೆ ಅನ್ನೋಂಥ ವಿಚಾರದ ಬಗ್ಗೆ ನಾನು ಏನು ಮಾತಾಡೋಕೆ ಹೋಗಲ್ಲ. ಬಹುಶಃ ಇವತ್ತು